ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಬೆಳಗ್ಗೆ ನೋಡಿ ಈಗ 7 ಗಂಟೆ ಆಗಿದೆ. ಬಾಗಿಲಿಗೆಲ್ಲ ಕಸ ಹೊಡಿತಾ ಇದ್ದೀನಿ. ಆ ಕಡೆಯಿಂದ ಕಸದ ಗಾಡಿ ಬರ್ತಾ ಇದೆ. ಕಸ ಇಟ್ಟಿದ್ದೀನಿ ಹೊರಗಡೆ. ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಒಳಗೆಲ್ಲ ಕಸ ಹೊಡಿಬೇಕು. ಆಮೇಲೆ ವಾಕಿಂಗಿಗೆ ಹೋಗಿ ಬರಬೇಕು. ವಾಕಿಂಗಿಗೆ ಹೋಗಿ ಬಂದು ಬಟ್ಟೆ ಸ್ಟಿಚ್ ಮಾಡಬೇಕು. ಅರ್ಜೆಂಟ್ ಬ್ಲೌಸ್ ಇದ್ದಾವೆ. ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಸ್ಟಿಚ್ ಮಾಡೋದಕ್ಕೆ ಕೂಡಬೇಕು. ಎಷ್ಟು ಬೇಗ ಮಾಡಬೇಕಂದ್ರೂ ಕೆಲಸನೇ ಮುಗಿಯೋದಿಲ್ಲ. ಎಲ್ಲ ನೀರು ಹಾಕ್ತಾ ಇದ್ದೀನಿ ನೋಡಿ ಬಾಗಿಲಿಗೆ. ತುಂಬ ಚಳಿ ಇದೆ. ಈ ನಾಷ್ಟಾದಲ್ಲಿ ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಅರ್ಜೆಂಟ್ ಒಂದು ಬ್ಲೌಸ್ ಒಂದಿದ್ದಾವಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಏನಾದರೂ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ನಡೆಯಲ್ಲ. ಏನಾದರೂ ಮಾಡ್ತೀನಿ. ಇವತ್ತೇನು ನಾಷ್ಟ ಎಲ್ಲ ಮಾಡೋದನ್ನು ತೋರಿಸ್ಲಿಕ್ಕಾಗೋದಿಲ್ಲ. ನನಗೆ ಟೈಮ್ ಜಾಸ್ತಿ ಇಲ್ಲ. ಹೀಗಾಗಿ ನಾನು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಕೂಡಬೇಕು. ಕಟೋರಿ ಬ್ಲೌಸ್ ಹೊಲಿಯೋದಿದ್ದಾವೆ. ಕಟೋರಿ ಬ್ಲೌಸು ಕಟಿಂಗ್ ಎಲ್ಲ ಮಾಡಬೇಕಂತ ಇದ್ದೆ, ಅದು ಮಾಡಲಿಕ್ಕಾಗಲಿಲ್ಲ. ಅರ್ಜೆಂಟ್ ಅಂಥೇಳಿ ಬೇಗ ಬೇಗ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಬಿಟ್ಟೆ. ಇನ್ನೊಂದು ಸಲ ಮತ್ತೆ ಹಾಕ್ತೀನಿ ಕಟಿಂಗ್ ವಿಡಿಯೋನ. ನೋಡಿ, ಕಸದ ಗಾಡಿ ಬಂತು. ಎಲ್ಲರೂ ಕಸ ಹಾಕ್ತಾ ಇದ್ದಾರೆ. ನಾನು ಅಲ್ಲಿ ಇಟ್ಟಿದ್ದೀನಿ ಕಸ, ಅವರೇ ಹಾಕೋತಾರೆ ಅಲ್ಲಿ. ಈಗ ನೋಡಿ ರಂಗೋಲಿ ಹಾಕ್ತಾ ಇದ್ದೀನಿ. ಇವತ್ತು ಅಡುಗೆಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನೋಡಬೇಕು, ಏನಾದರೂ ಮಾಡಬೇಕು. ಬದನೇಕಾಯಿ ಇದೆ, ಬದನೇಕಾಯಿ ಸಾಂಬಾರು ಮಾಡ್ಕೋತೀನಿ. ಈಗ ಅರ್ಜೆಂಟ್ ಸ್ಟಿಚ್ ಅದು ಬಂದರೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಮನೆ ಕೆಲಸ ಮಾಡಲು, ಸ್ಟಿಚಿಂಗ್ ಮಾಡಲು, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆಯಿಂದ ಮ್ಯಾನೇಜ್ ಮಾಡ್ಕೋಬೇಕು. ನೋಡಬೇಕು ಏನಾಗುತ್ತೋ ಅದು ಮಾಡ್ಕೋತೀನಿ. ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಸ್ಟಿಚಿಂಗಿಗೆ ಕೂಡ್ತೀನಿ. ಇಲ್ಲಿ ಗಾಡಿ ಎಲ್ಲ ತುಂಬ ಓಡಾಡ್ತವೆ, ಹೀಗಾಗಿ ಸ್ವಲ್ಪ ಸೌಂಡ್ ಎಲ್ಲ ಬರುತ್ತೆ. ದಯವಿಟ್ಟು ಕ್ಷಮೆ ಇರಲಿ. ಪಕ್ಕ ಮನೆ ಎಲ್ಲ ಇದ್ದಾವಲ್ಲ, ಅವ್ರ ಮನೆ ಶಬ್ದ ಎಲ್ಲ ಕೇಳುತ್ತೆ. ಈಗ ನೋಡಿ ಮನೆಯೆಲ್ಲ ಕಸ ಹೊಡಿತಾ ಇದ್ದೀನಿ. ಕಸ ಎಲ್ಲ ಹೊಡ್ಕೊಂಡು ಚಾಗಿಡಬೇಕು. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ. ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನನಗೆ.
ಈಗ ನೋಡಿ ಕಸ ಎಲ್ಲ ಹೊಡೆದಾಯಿತು. ಚಹಾ ಇಡೋದಕ್ಕೆ ಹೊರಟಿದ್ದೀನಿ. ನೋಡಿ ಚಹಾ ಇಟ್ಟಿದ್ದೀನಿ. ಈಗ ಚಹಾ ಪುಡಿ ಸಕ್ಕರೆ ಎಲ್ಲ ಹಾಕೋತಾ ಇದ್ದೀನಿ. ಏನೇ ಇದ್ದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ ರಾತ್ರಿ ಎಲ್ಲ ಪಾತ್ರೆ ನಾನು ತಿಕ್ಕಿಟ್ಟಿದ್ದೀನಿ. ನಾನು ಎಲ್ಲ ಕೆಲಸ ಆವಾಗನೇ ಮಾಡ್ಕೋತೀನಿ. ನಾನು ಏನು ಪೆಂಡಿಂಗ್ ಇಡೋದಿಲ್ಲ. ಯಾಕೆಂದರೆ ಇಟ್ಟರೆ ಮತ್ತೆ ಕೆಲಸ ಜಾಸ್ತಿ ಆಗ್ತವೆ. ಆವಾಗ ಮಾಡಿಕೊಂಡ್ರೆ ಕೆಲಸ ಮುಗಿದೋಗುತ್ತೆ. ಆ ಮುಸುರೆ ಪಾತ್ರೆನ ಇಡೋದು ಸರಿಯಲ್ಲ, ಇಡಬಾರ್ದು ಮುಸುರೆ ಪಾತ್ರೆನ. ಆವಾಗ ತಿಕ್ಕೋಬೇಕು. ಮನೆಯೆಲ್ಲ ಕ್ಲೀನಾಗಿರುತ್ತೆ ಮತ್ತು ಮನಸ್ಸು ಸಮಾಧಾನವಾಗಿರುತ್ತೆ ಆವಾಗ ಕೆಲಸ ಮುಗಿದ್ರೆ. ಈಗ ನೋಡಿ ಚಹಾ ಆಗ್ತಾ ಬಂತು. ಚಹಾ ಪುಡಿ ತುಂಬ ದಪ್ಪ ಇದೆ, ಅದು ಬೇಗ ಕುದಿಯೋದೇ ಇಲ್ಲ. ಹೀಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಚಹಾ ಮಾಡೋದು. ನನಗೆ ಚಹಾ ಸ್ಟ್ರಾಂಗ್ ಬೇಕು, ಲೈಟ್ ಆಗಿದ್ದರೆ ನಡೆಯಲ್ಲ. ನನಗೆ ಸ್ಟ್ರಾಂಗ್ ಇರಬೇಕು. ಹೀಗಾಗಿ ನಾನು ಜಾಸ್ತಿ ಚಹಾ ಕುದಿಸ್ತೀನಿ. ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ಕಾಫಿ ಕುಡಿತೀರೋ, ಚಹಾ ಕುಡಿತೀರೋ, ಕಷಾಯ ಕುಡಿತೀರೋ ತಿಳಿಸಿ. ಚಹಾ ಒಳ್ಳೆಯದಲ್ಲ ಆರೋಗ್ಯಕ್ಕೆ, ಆದರೆ ಏನು ಮಾಡೋದು, ರೂಢಿಯಾಗಿಬಿಟ್ಟಿದೆ ನನಗೆ. ಎಷ್ಟು ಬಿಡಬೇಕಂದ್ರೂ ಆಗ್ತಾಯಿಲ್ಲ. ನಾನು ಬಿಡಬೇಕಂತ ಎಷ್ಟು ಪ್ರಯತ್ನ ಮಾಡ್ತೀನಿ, ಆದರೆ ಆಗ್ತಾಯಿಲ್ಲ. ಕಷಾಯ ಕುಡಿಯೋದು ತುಂಬ ಒಳ್ಳೆಯ ಅಭ್ಯಾಸ. ಕಷಾಯ ಕುಡಿದ್ರೆ ಎಲ್ಲ ಥರ ಗ್ಯಾಸ್ಟ್ರಿಕ್ಕು ಎಲ್ಲ ಕಡಿಮೆ ಆಗುತ್ತೆ. ಪಿತ್ತ ಆಗಲ್ಲ, ನೆಗಡಿ ಆಗಲ್ಲ, ಎಲ್ಲ ರೀತಿಯಿಂದ ಒಳ್ಳೆಯದು ಕಷಾಯ. ಆದರೆ ನನಗಿದು ಚಹಾ ರೂಢಿಯಾಗಿ ಬಿಡೋಕ್ಕೆ ಆಗ್ತಾಯಿಲ್ಲ. ಈಗ ನೋಡಿ ಚಹಾ ಆಗ್ತಾಯಿದೆ. ಈಗ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಏಳ್ತೀರಾ? ನೀವು ನಿಮ್ಮ ಕೆಲಸಗಳನ್ನು ಹೇಗೆ ಎಲ್ಲ ಮಾಡ್ತೀರಾ ತಿಳಿಸಿ. ಈಗ ನೋಡಿ ಚಹಾ ಆಯಿತು. ಚಹಾ ಕುಡಿದು ಸ್ವಲ್ಪ ವಾಕಿಂಗಿಗೆ ಹೋಗಿ ಬರ್ತೀನಿ. ವಾಕಿಂಗ್ ಬಿಡೋದಕ್ಕಾಗಲ್ಲ. ವಾಕಿಂಗ್ ಬಿಟ್ಟರೆ ಮತ್ತು ನಮಗೆ ಮೈಕೈ ನೋವೆಲ್ಲ ಶುರು ಆಗಿಬಿಡುತ್ತೆ. ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು 15 ನಿಮಿಷ ಆದರೂ ವಾಕಿಂಗ್ ಹೋಗಿ ಬರಲೇಬೇಕು. ಈಗ ವಾಕಿಂಗ್ ಹೋಗಿ ಬಂದೆ. ಈಗ ನೋಡಿ ಸ್ಟಿಚ್ ಮಾಡ್ತಾ ಕೂತಿದ್ದೀನಿ, ನಾಷ್ಟ ಎಲ್ಲ ಮುಗಿಸ್ಕೊಂಡು. ಬೇಗ ನಾಷ್ಟ ಮುಗಿಸ್ಕೊಂಡೆ. ನಿನ್ನೆ ಅನ್ನ ಇತ್ತು, ಸ್ವಲ್ಪ ಚಿತ್ರಾನ್ನ ಮಾಡಿಕೊಂಡು ತಿಂದು ಹೊಲಿಯೋದಕ್ಕೆ ಸ್ಟಿಚ್ ಮಾಡೋದಕ್ಕೆ ಕೂತಿದ್ದೀನಿ. ಬೇಗ ಸ್ಟಿಚ್ ಮಾಡಬೇಕು, ಮತ್ತು ಅಡುಗೆ ಮಾಡ್ಕೊಳ್ಬೇಕು, ಪೂಜೆ ಮಾಡಬೇಕು, ಸ್ನಾನ ಮಾಡಬೇಕು, ಬಟ್ಟೆ ಒಗಿಬೇಕು. 1-2 ಕೆಲಸ, ಎಷ್ಟೊಂದು ಕೆಲಸ ಇರ್ತವೆ, ಎಲ್ಲನೂ ಮಾಡ್ಕೋಬೇಕು. ನನ್ನ ವಿಡಿಯೋ ಹೇಗೆ ಬರ್ತಾ ಇದೆ ಸ್ವಲ್ಪ ನೀವು ಹೇಳಿ. ತಪ್ಪಾಗಿದ್ದರೆ ಅದನ್ನು ಹೇಳಿ, ನಾನು ಸರಿ ಮಾಡ್ಕೋತೀನಿ.
ಕಮೆಂಟ್ ಮಾಡಿ. ಸ್ಟಿಚ್ಚಿಂಗ್ ವಿಡಿಯೋನ ಹಾಕ್ತಾ ಇರ್ತೀನಿ ನಾನು. ಈಗ ಸ್ವಲ್ಪ ಅರ್ಜೆಂಟ್ ಬಟ್ಟೆ ಇದ್ದಾವೆ, ಹೀಗಾಗಿ ಇಲ್ಲ. ನಿಮಗೆ ಯೂಸ್ ಆಗುವಂಥ ವಿಡಿಯೋಗಳನ್ನೇ ನಾನು ಹಾಕ್ತೀನಿ, ನೀವು ನೋಡಿ ಕಲ್ತ್ಕೋಬೋದು. ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕು ಅದನ್ನು ಹೇಳಿ, ನಾನು ಹಾಕ್ತೀನಿ. ನೀವು ಹೀಗೆ ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ ಫ್ರೆಂಡ್ಸ್.